ನಮಸ್ಕಾರ. ಶ್ಲೋಕ 11. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿ ಶಂಭೋರ್ನವಭಿರಪಿ ಮೂಲಪ್ರಕೃತಿಭಿಃ ಚತುಶ್ಚಾತ್ವರಿಂಶದ್ವಾ ಸುದಳಕಲಾಶ್ರ ತ್ರಿವಲಯ ತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ. ದೇವತೆ ಶ್ರೀ ನಿಗರ್ಭಯೋಗಿನಿ ದೇವಿ. ಬೀಜಮಂತ್ರ ಶ್ರೀಂ. ಅರ್ಥ: ಹೇ ಭಗವತಿ, 4 ಶಿವಾತ್ಮಕ ಚಕ್ರಗಳಿಂದಲೂ ಶಂಭು ಚಕ್ರಗಳಿಂದ ಅತ್ಯಂತ ವಿಭಿನ್ನವಾದ ಶಕ್ತ್ಯಾತ್ಮಕವಾದ 5 ಚಕ್ರಗಳಿಂದಲೂ ಉಭಯವೂ ಕೂಡ 9 ಮೂಲ ಕಾರಣಗಳಿಂದ ಚಕ್ರಗಳಿಗೆ ಯೋನಿ ಎಂಬ ನಾಮ ಉಂಟಾಯಿತು. 9 ಚಕ್ರಗಳು ಚರ್ಮ, ರಕ್ತ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ಲ, ಪ್ರಾಣವೆಂಬ 9 ಧಾತ್ವಾತ್ಮಕಗಳಾಗಿರುತ್ತವೆ. ಪ್ರಯೋಗ ಮತ್ತು ಪೂಜಾವಿಧಿ. ಬಂಗಾರದ ತಗಡಿನ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಉತ್ತರಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 18 ಅಥವಾ 8, 81, 6 ದಿನಗಳು 1001 ಬಾರಿ ಜಪಿಸಬೇಕು. ಕೆಂಪು ಹೂಗಳಿಂದ ಲಲಿತ ಸಹಸ್ರನಾಮ ಅರ್ಚನೆ ಮಾಡಬೇಕು. ನೈವೇದ್ಯ: ಚಿತ್ರಾನ್ನ ಮಾಡಿ ಅರಿಶಿನ ಬೆರೆಸಬೇಕು. ತುಪ್ಪ, ಬೆಲ್ಲ ಇಡಬೇಕು. ಹೆಸರು ಬೇಳೆ, ಕೋಸಂಬರಿ ಹಾಗೂ ಪಾನಕ ಮಾಡಬಹುದು. ಫಲ: ವಂದ್ಯತ್ವ ಉಳ್ಳವರು ಗರ್ಭಿಣಿಯಾಗುವರು. ಈ ಯಂತ್ರದ ಮೇಲೆ ಇಟ್ಟಿರುವ ಬೆಣ್ಣೆಯನ್ನು ವೆಂದತ್ವ ಉಳ್ಳ ಹೆಂಗಸರು ಪ್ರಸಾದವೆಂದು ಸ್ವೀಕರಿಸಬೇಕು ಹಾಗೂ ಜಪ ಮುಖ್ಯವೆನಿಸಿದೆ. ಶ್ಲೋಕ 12. ತ್ವದೀಯಾಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚೈ ಪ್ರಭೃತಯಃ ಯದಾ ಲೋಕುತ್ಸುಕ್ಯ ದಮರಲಲ್ನಾಯಾಂತಿ ಮನಸಾ ತಪೋಭಿರ್ದುಷ್ಟ್ರ ಪಾಮಪಿ ಗಿರಿಶಸಾಯುಜ್ಯ ಪದುಮೀಂ. ದೇವತೆ ಶ್ರೀ ರಹಸ್ಯ ಯೋಗಿನಿ ದೇವಿ. ಬೀಜಮಂತ್ರ ಸೋಹೋ ಸೌಹೋ. ಅರ್ಥ: ಹೇ ಗಿರಿರಾಜನ ಪುತ್ರಿಯೇ, ನಿನ್ನ ರಮ್ಯವಾದ ಚೆಲುವನ್ನು ಬಣ್ಣಿಸಲು ಜ್ಞಾನೇಶ್ವರನಾದ ಬ್ರಹ್ಮನೇ ಮೊದಲಾದ ಯಾವ ಕವೀಶ್ವರರಿಂದಲೂ ಸಾಧ್ಯವಿಲ್ಲ. ಅಪ್ಸರೆಯರು ನಿನ್ನ ಸೌಂದರ್ಯವನ್ನು ನೋಡಿ ಅಸೂಯೆಯಿಂದ ನಾಚಿಕೊಳ್ಳುವರು. ಅವರೂ ಸಹ ಶಿವನ ಸಂಗ ಸುಖವನ್ನು ಬಯಸುತ್ತಾರೆ. ಪ್ರಯೋಗ ಮತ್ತು ಪೂಜಾವಿಧಿ. ಬೆಳ್ಳಿಯ ಪಾತ್ರೆಯಲ್ಲಿ ಜೇನುತುಪ್ಪ ಹಾಕಿ ನೀರು ಸೇರಿಸಿ ಈ ಯಂತ್ರವನ್ನು ಬೆಳ್ಳಿಯ ಕಡ್ಡಿಯಿಂದ ಬೆರೆಯಿರಿ. ಈಶಾನ್ಯಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 45 ದಿನಗಳ ಕಾಲ 1000 ಬಾರಿ ಜಪಿಸಬೇಕು. ಬಿಳಿ ಹೂಗಳಿಂದ ಸರಸ್ವತಿ ಅಷ್ಟೋತ್ತರ, ಜಾಜಿ ಹೂಗಳಿಂದ ಲಲಿತ ಅಷ್ಟೋತ್ತರ ಅರ್ಚನೆ ಮಾಡಬೇಕು. ನೈವೇದ್ಯ: ಅನ್ನದೊಂದಿಗೆ ದಾಳಿಂಬೆ ಬೀಜ ಸೇರಿಸಿ ಜೇನುತುಪ್ಪ ಸೇರಿಸಿ ಇಡಬೇಕು. ಫಲ: ಮೂಕರು ವಾಚಾಳಿಯಾಗುವರು, ಮಾತುಗಾರರು ಭಾಷಣಕಾರರಾಗುವರು, ಕವಿಗಳಾಗುವರು. ಉತ್ತರಾಣಿ ಕಡ್ಡಿ, ಸರಸ್ವತಿ ಬಳ್ಳಿ, ಹಾಲು, ಅನ್ನದಿಂದ ಹೋಮ ಮಾಡಬೇಕು. ಶ್ಲೋಕ 13. ನರಂ ವರ್ಷಿಯಾಂಸಂ ನಯನ ವಿರಸಂ ನರ್ಮಸುಜಡಂ ತವ ಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣಿ ಬಂದಾಹ ಕುಚಕಲಶ ವಿಸ್ರಸ್ತತೀಚಯಃ ಹಠಾತ್ರುತ್ಯುತ್ಕಾಂಚೋ ವಿಗಲಿತ ದುಕುಲ ಯುವತಯಃ. ದೇವತೆ ಶ್ರೀ ಅತಿ ರಹಸ್ಯ ಯೋಗಿನಿ ದೇವಿ. ಬೀಜಮಂತ್ರ ಕ್ಲೀಂ 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 ಸಾಧ್ಯಂ ಕ್ಲೀಂ ಕ್ಲೀಂ ಕ್ಲೀಂ. ಅರ್ಥ: ಹೇ ಭಗವತಿ, ಅಂತ್ಯಕಾಲವನ್ನು ಸಮೀಪಿಸಿದ ಮುಪ್ಪಿನ ವ್ಯಕ್ತಿಯೂ ಕುರೂಪಿಯೂ ಸಹ ನಿನ್ನ ಕರುಣೆಯಿಂದ ಸುಂದರ ನವ ಯುವತಿಯರನ್ನು ಆಕರ್ಷಣೆ ಮಾಡುವ ಮನ್ಮಥ ರೂಪವನ್ನು ಹೊಂದಬಲ್ಲರು. ಪ್ರಯೋಗ ಮತ್ತು ಪೂಜಾವಿಧಿ. ಬಂಗಾರದ ತಗಡಿನ ಮೇಲೆ ಅಥವಾ ಸೀಸದ ತಗಡಿನ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 16 ದಿನಗಳ ಕಾಲ 1000 ಬಾರಿ ಜಪಿಸಬೇಕು. ಸಿಂಧೂರ ಬಣ್ಣದ ಹೂಗಳಿಂದ ಲಲಿತ ತ್ರಿಶತಿ ಅರ್ಚನೆ ಮಾಡಬೇಕು. ನೈವೇದ್ಯ: ಅನ್ನದ ಜೊತೆಗೆ ಕೊಬ್ಬರಿ ತುರಿ, ಬೆಲ್ಲ ಮತ್ತು ಹಾಲು ಸೇರಿಸಿ ನೈವೇದ್ಯ ಮಾಡಬೇಕು. ಫಲ: ಹೆಂಗಸರು ವಶವಾಗುವರು, ನಿರ್ಬಲತ್ವವು ರೋಗವು ಇಲ್ಲದೆ ಹೋಗುವುದು. ಎಳ್ಳು, ತುಪ್ಪ, ಎಕ್ಕದ ಕಡ್ಡಿಗಳಿಂದ ಹೋಮ ಮಾಡಬೇಕು. ಶ್ಲೋಕ 14. ಕ್ಷಿತೌ ಷಟ್ಪಂಚಾಶದ್ವಿಸಮಧಿಕಾ ಪಂಚಾಶದುದಕೆ ಹುತಾಶೆ ದ್ವಾಷಷ್ಟಿಶ್ಚತುರಧಿಕ ಪಂಚಾಶದನಿಲೆ ದಿವಿ ದ್ವಿಷಟ್ತ್ರಿಂಶನ್ಮನಸಿ ಚ ಚತುಷಷ್ಟಿರಿತೀಯೇ ಮಯೂಖಾಸ್ತೇಷಾಮಪ್ಯುಪರಿ ತವ ಪಾದಾಂಬುಜಯುಗಂ. ದೇವತೆ ಶ್ರೀ ನಿತ್ಯಕ್ಲಿನ್ನಾ ದೇವಿ. ಬೀಜಮಂತ್ರ ಶ್ರೀಂ ಶ್ರೀಂ
ಶ್ರೀಂ ಶ್ರೀಂ ಶ್ರೀಂ ಶ್ರೀಂ. ಅರ್ಥ: ನಮ್ಮ ಶರೀರದಲ್ಲಿನ 6 ಚಕ್ರಗಳಾದ ಮೂಲಾಧಾರ ಚಕ್ರ, ಅಗ್ನಿತತ್ವದ ಸ್ವಾಧಿಷ್ಠಾನ ಚಕ್ರ, ವಾಯುತತ್ವದ ಅನಾಹತ ಚಕ್ರ, ಆಕಾಶ ತತ್ವದ ವಿಶುದ್ಧಿ ಚಕ್ರ, ಮನಸ್ತತ್ವದ ಆಜ್ಞಾಚಕ್ರಗಳಲ್ಲಿರುವಂತಹ 360 ಕಿರಣಗಳ ಮೇಲಿನ ಸಹಸ್ರಾರ ಪದ್ಮದ ಮಧ್ಯದ ಬಿಂದು ಸ್ಥಾನದಲ್ಲಿ ಶ್ರೀದೇವಿಯ ಪಾದ ಪದ್ಮಗಳಿವೆ. ಪ್ರಯೋಗ ಮತ್ತು ಪೂಜಾ ವಿಧಿ: ಬಂಗಾರದ ತಗಡಿನ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 45 ದಿನಗಳು 1008 ಬಾರಿ ಜಪಿಸಬೇಕು. ಕೆಂಪು ಅಥವಾ ಸಿಂಧೂರ ಬಣ್ಣದ ಹೂವುಗಳಿಂದ ಲಲಿತ ಸಹಸ್ರನಾಮ ಅರ್ಚನೆ ಮಾಡಿ. ನೈವೇದ್ಯ: ಅನ್ನದ ಜೊತೆ ಉದ್ದಿನ ಬೇಳೆ ಸೇರಿಸಿ, ಅಡಿಕೆ ಎಲೆ ಸೇರಿಸಿ, ಹಾಲಿನ ಗಂಜಿ ಸೇರಿಸಿ. ಫಲ: ಬಡತನ ನಿರ್ಮೂಲನೆಯಾಗುತ್ತದೆ, ಹೆಣ್ಣು ಸ್ವತಂತ್ರಳಾಗುತ್ತಾಳೆ, ಬರಗಾಲ ನಿವಾರಣೆಯಾಗುತ್ತದೆ ಮತ್ತು ದೇಶದ ಪರಿಸ್ಥಿತಿ ಉತ್ತಮಗೊಳಿಸುತ್ತದೆ. ಎಳ್ಳಿನಿಂದ ಹೋಮ ಮಾಡುತ್ತಿರಬೇಕು. ಶ್ಲೋಕ 15. ಶರಜ್ಯೋತ್ಸ್ನಾ ಶುಭ್ರಾಂ ಶಶಿಯುತ ಜಟಾಜೂಟ ಮಕುಟಾಂ ವರತ್ರಾ ಸತ್ರಾಣ ಸ್ಫಟಿಕಂ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕತಮಿವ ಸತಾಂ ಸನ್ನಿದದತೆ ಮಧುಕ್ಷೀರ ದ್ರಾಕ್ಷ ಮಧುರಿ ಮಧುರೀಣಾಃ ಫಣಿತಯಃ. ದೇವತೆ ಶ್ರೀ ಕಾಮೇಶಿ ದೇವಿ. ಬೀಜಮಂತ್ರ ಸಂ 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 ಸಂ. ಅರ್ಥ: ಹೇ ಭವಾನಿ, ಶರತ್ಕಾಲದ ಬೆಳದಿಂಗಳಿನಂತಿರುವ ಚಂದ್ರಕಲೆಯಿಂದ ಕೂಡಿರುವ ನೀಳವಾದ ಜಡೆ, ಇಷ್ಟದಾನ, ಅಭಯ ಮುದ್ರೆಗಳನ್ನು ಪ್ರದರ್ಶಿಸುವ ಹಸ್ತದ್ವಯಗಳು, ಸ್ಫಟಿಕದ ಬಟ್ಟಲು, ಪುಸ್ತಕವನ್ನು ಹಿಡಿದ ನಿನ್ನ ದಿವ್ಯ ಸ್ವರೂಪವನ್ನು ಒಮ್ಮೆಯಾದರೂ ನಮಿಸದಿದ್ದರೆ ಕವಿ ಶ್ರೇಷ್ಠರಿಗೂ ರಸಮಾಧುರ್ಯವಾದ ತಮ್ಮ ಕವಿತಾ ಸಾಮರ್ಥ್ಯವು ಹೇಗೆ ತಾನೇ ಬರುತ್ತದೆ? ಪ್ರಯೋಗ ಮತ್ತು ಪೂಜಾ ವಿಧಿ: ಬಂಗಾರದ ತಗಡು ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಹಾಕಿ ಈ ಯಂತ್ರವನ್ನು ಬರೆಯಬೇಕು. ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 48 ದಿನಗಳು 1000 ಬಾರಿ ಜಪಿಸಬೇಕು. ಬಿಳಿ ಹೂಗಳಿಂದ ಸರಸ್ವತಿ ಅಷ್ಟೋತ್ತರ, ಕೆಂಪು ಹೂಗಳಿಂದ ಲಲಿತಾ ಅಷ್ಟೋತ್ತರ ಅರ್ಚನೆ ಮಾಡಬೇಕು. ನೈವೇದ್ಯ: ಅನ್ನದ ಜೊತೆಗೆ ಜೇನುತುಪ್ಪ, ಕಲ್ಲು ಸಕ್ಕರೆ, ಹಣ್ಣುಗಳನ್ನು ಸೇರಿಸಿ ನೈವೇದ್ಯ ಮಾಡಬೇಕು. ಫಲ: ಕವಿಗಳಿಗೆ ಊಹಾಶಕ್ತಿ ಹೆಚ್ಚುತ್ತದೆ ಹಾಗೂ ಪ್ರಸಿದ್ಧಿ ಹೊಂದುತ್ತಾರೆ. ಉತ್ತರಾಣಿ ಕಡ್ಡಿ, ತುಪ್ಪದ ಅನ್ನ, ಜೇನುತುಪ್ಪಗಳಿಂದ ಹೋಮ ಮಾಡಬೇಕು. ಸೌಂದರ್ಯ ಲಹರಿ ಶ್ಲೋಕಗಳು ಮುಂದುವರಿಯುವುದು.